ಮಕರ ಸಂಕ್ರಾಂತಿ ಹಬ್ಬದ ಹಿನ್ನೆಲೆಯಲ್ಲಿ ಸಕ್ಕರೆ ನಗರಿ ಮಂಡ್ಯ ಜಿಲ್ಲೆಯ ಐತಿಹಾಸಿಕ ನಗರಿ ಶ್ರೀರಂಗಪಟ್ಟಣದ ಶ್ರೀರಂಗನಾಥ ಸ್ವಾಮಿ ದೇವಾಲಯದ ಆವರಣದಲ್ಲಿ ಶ್ರೀರಂಗನಾಥ ಸ್ವಾಮಿಗೆ ವೈಭವಯುತ ಲಕ್ಷ ದೀಪೋತ್ಸವದ ಸಂಭ್ರಮ ಜರುಗಿತು. ಮಕರ ಸಂಕ್ರಾಂತಿ ಹಬ್ಬದ ಅಂಗವಾಗಿ 35ನೇ ವರ್ಷದ ಲಕ್ಷ ದೀಪೋತ್ಸವ ಸಡಗರ ಸಂಭ್ರಮವು ಇಂದು ಮಂಗಳವಾರ ಸಂಜೆ ವಿಜೃಂಭಣೆಯಿಂದ ನಡೆಯಿತು. ಲಕ್ಷ ದೀಪೋತ್ಸವದ ಅಂಗವಾಗಿ ದೇವಾಲಯಕ್ಕೆ ವಿದ್ಯುತ್ ದೀಪಗಳಿಂದ ಅಲಂಕಾರದ ಜೊತೆಗೆ ಬಾತುಕೋಳಿ ವೃತ್ತದವರೆಗೆ ಸುಮಾರು 300 ಮೀಟರ್ನಷ್ಟು ದೂರದವರೆಗೆ ಸುಮಾರು ಲಕ್ಷಾಂತರ ಮಣ್ಣಿನ ದೀಪಗಳನ್ನು ಹೊತ್ತಿಸಿ ಭಕ್ತಿಭಾವ ಮೆರೆದರು. ಇದರಿಂದಾಗಿ ದೇವಾಲಯದ ಅಂಗಳ ಬೆಳಕಿನೊಂದಿಗೆ ಕಂಗೊಳಿಸುತ್ತಿತ್ತಲ್ಲದೆ ಬಿದಿರು ದಬ್ಬಗೆಗಳಿಂದ ಮಾಡಿದ ಪಟ್ಟಿಗಳ ಮೇಲೆ ಸಗಣಿ ಇಟ್ಟು ಮಣ್ಣಿನ ದೀಪಗಳನ್ನು ಜೋಡಿಸಿ ಅವುಗಳಿಗೆ ಎಣ್ಣೆ ಬತ್ತಿಗಳನ್ನು ಹಾಕಿ ದೀಪಗಳನ್ನು ಹೊತ್ತಿಸುತ್ತಿದ್ದ ದೃಶ್ಯ ಕಣ್ಮನ ಸೆಳೆಯಿತು. ಪಟ್ಟಣದ ಕೋಟೆ ಬಾಗಿಲಿಗೆ ಸಂಕ್ರಾಂತಿ ಹಬ್ಬದ ಲಕ್ಷ ದೀಪೋತ್ಸವದ ಕಮಾನು ಹಾಕಲಾಗಿತ್ತು. ಬಸ್ ನಿಲ್ದಾಣ, ಪೇಟೆ ಬೀದಿ ಸೇರಿದಂತೆ ಪುರಸಭೆ ವೃತ್ತ, ಅಂಬೇಡ್ಕರ್ ವೃತ್ತ, ಬಾತುಕೋಳಿ ವೃತ್ತ ಸೇರಿದಂತೆ ಪ್ರಮುಖ ವೃತ್ತಗಳು ವಿದ್ಯುತ್ ದೀಪ ಹಾಗೂ ತಳಿರು ತೋರಣಗಳಿಂದ ಕಂಗೊಳಿಸುತ್ತಿತ್ತು. ಭಕ್ತರು, ದಾನಿಗಳ ನೆರವಿನಿಂದ ಲಕ್ಷ ದೀಪೋತ್ಸವ ಸಮಿತಿ ಕಾರ್ಯಕರ್ತರು ಎಣ್ಣೆ ದೀಪಗಳನ್ನು ಸಂಗ್ರಹಿಸಿ ಬೆಳಿಗ್ಗೆ ಶ್ರೀ ರಂಗನಾಥ ಸ್ವಾಮಿ ದೇವರಿಗೆ ವಿಶೇಷ ಬೆಣ್ಣೆ ಅಲಂಕಾರ ಮಾಡಲಾಗಿತ್ತು. ಸಂಜೆ ಸೂರ್ಯಾಸ್ತಮ ಸಮಯಕ್ಕೆ ದೇವಾಲಯದ ಆವರಣದಲ್ಲಿ ದೇವಾಲಯದ ಆಡಳಿತ ಮಂಡಳಿ ಹಾಗೂ ಲಕ್ಷ ದೀಪೋತ್ಸವ ಸಮಿತಿ ಚಾಲನೆ ನೀಡಿತು. ಮಂಡ್ಯ, ಮೈಸೂರು, ಬೆಂಗಳೂರು, ಶ್ರೀರಂಗಪಟ್ಟಣ ಹಾಗೂ ಸುತ್ತಮುತ್ತಲ ಗ್ರಾಮಗಳು ಸೇರಿದಂತೆ ವಿವಿಧೆಡೆಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸಿ ಲಕ್ಷ ದೀಪೋತ್ಸವ ಹಾಗೂ ಶ್ರೀರಂಗನಾಥನ ದರ್ಶನ ಪಡೆದು ಧನ್ಯರಾದರು. ಇದೇ ರೀತಿ ಪ್ರಜ್ವಲ್ಯಮಾನವಾಗಿರಲಿ ಅನ್ನೋ ಉದ್ದೇಶದಿಂದ 35ನೇ ವರ್ಷದ ಮಕರ ಸಂಕ್ರಾಂತಿ ಲಕ್ಷ ದೀಪೋತ್ಸವನ್ನ ನಮ್ಮ ಊರಿನ ಹಿರಿಯರು ನಡೆಸ್ಕೊಂಡು ಬಂದಿದ್ದಾರೆ. ಅದನ್ನು ನಾವು ರಂಗನಾಥ ಸ್ವಾಮಿ ದೇವಸ್ಥಾನದ ಲಕ್ಷ ದೀಪೋತ್ಸವ ಕಳೆದ 35 ವರ್ಷಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬರುತ್ತಿದೆ. ಈ ಒಂದು ಕಾರ್ಯಕ್ರಮ ನಮ್ಮ ಇಡೀ ಜಿಲ್ಲೆಯ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು, ತಾಲೂಕಿನ ಎಲ್ಲ ಗ್ರಾಮಸ್ಥರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ ಹಾಗೂ ಹಣ ಮತ್ತು ಎಣ್ಣೆ ಸಹಾಯ ಮಾಡಿ ಎಲ್ಲರ ಸಾರ್ವಜನಿಕರ ಕಾರ್ಯಕ್ರಮ ಆಗಿ ಇದು ಮಾರ್ಪಾಡಾಗಿದೆ. ಎಲ್ಲ ಒಂದು ಭಕ್ತ ಬಾಂಧವರೆಲ್ಲರೂ ಬರ್ತಾರೆ. ಇನ್ನು 3 ದಿವಸಗಳ ಕಾಲ ಸ್ವರ್ಗದ ಬಾಗಿಲು ತೆರೆಯುತ್ತದೆ ಹಾಗೂ ಬೆಣ್ಣೆ ಅಲಂಕಾರ ಒಂದು ಕಾರ್ಯಕ್ರಮ ಇರುತ್ತದೆ. ಈ ಕಾರ್ಯಕ್ರಮದಿಂದ ಎಲ್ಲರೂ ರಂಗನ ಕೃಪೆಗೆ ಪಾತ್ರರಾಗಿದ್ದಾರೆ ಹಾಗೂ ಎಲ್ಲರೂ ಮುಂದಿನ ಸರ್ವೇಜನ ಸುಖಿನೋ ಭವಂತು ಎನ್ನುವ ರೀತಿಯಲ್ಲಿ ನಾವೆಲ್ಲರೂ ಶುಭ ಹಾರೈಸಿ ಇಡೀ ದೇಶ ಸಮೃದ್ಧವಾಗಿರಲಿ ಅಂತ ನಮ್ಮೆಲ್ಲರ ಆಸೆ ಇದೆ. ಆ ದೃಷ್ಟಿಯಲ್ಲಿ ನಾವೆಲ್ಲರೂ ಆ ಭಗವಂತನಲ್ಲಿ ಬೇಡ್ಕೊಳ್ಳೋದು ವರ್ಷ ಮಳೆ ಬೆಳೆ ಆಗಿ ನಾವೆಲ್ಲರೂ ಸುಖ ಸಂಪತ್ತಿನಿಂದ ಇರುವಾಗಿ ಆಶೀರ್ವಾದ ಮಾಡಿದ್ದ ಆ ಭಗವಂತನಲ್ಲೇ ಬೇಡ್ಕೊತೀವಿ. ನಿಮ್ಮ ಹೆಸರು? ನನ್ನ ಹೆಸರು ಉಮೇಶ್ ಕುಮಾರ್ ಅಂತ. ಸಹಕರಿಸಬೇಕು. ಇಲ್ಲಿ ಲಕ್ಷ್ಮೀಶ್ವರ ಅಲ್ಲಿ ಪೂಜೆ ಮಾಡಿಸಿದ್ರ ನಿಮ್ಮ ಕೋಲಿನ ಮುಂದೆ ಇದೆಯಲ್ಲ, ಅಲ್ಲೊಂದು ರಂಗ ಇದೆ, ಬಂಡೆ ರಂಗ, ಗದ್ದೆ ರಂಗ, ಪ್ರಮುಖವಾದ ಶ್ರೀಚಕ್ರ ತುಮಕೂರು ಜಿಲ್ಲೆಗೆ ಪೂರ್ಣ ಪೂಜೆ ಆಗ್ತಾ ಇದೆ. ಅದು ಒಂದು ವಿಶೇಷವಾಗಿ ಒಂದು ಕೋಡು ಇಲ್ಲೇ ಇರೋದು. ಈಗ ಅದು ಬೇರೆ ಸಂಗಮ ಕ್ಷೇತ್ರ, ವಿಧಿಶಾಂಬೆ, ಗೋಸಾಯಿ ಎಲ್ಲ ಹಾಗೆ ಗೌತಮ ಕ್ಷೇತ್ರ, ಗೌತಮ ಬಂದೆ ಇಂದು ಶ್ರೀರಂಗಪಟ್ಟಣದ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಉತ್ತರಾಯಣ ಪುಣ್ಯಕಾಲ ಅಂತ ಹೇಳಿದ್ರೆ ದೇವತೆಗಳಿಗೆ ಉತ್ತರಾಯಣ, ದಕ್ಷಿಣಾಯಣ. ಉತ್ತರಾಯಣ ಬಂದು ಹಗಲು, ದಕ್ಷಿಣಾಯಣ ಬಂದು ರಾತ್ರಿ.
ಇವತ್ತಿಂದ ಉತ್ತರಾಯಣ ಪುಣ್ಯಕಾಲ. ನಮ್ಮಲ್ಲಿ ವೈಕುಂಠ ಏಕಾದಶಿ ದಿವಸ ಸ್ವರ್ಗದ ಬಾಗಿಲು ತೆಗೆಯಲ್ಲ. ಉತ್ತರಾಯಣ ಪುಣ್ಯಕಾಲ ಅಂದರೆ ಸಂಕ್ರಾಂತಿ ದಿವಸ ಸಾಯಂಕಾಲ 6 ಗಂಟೆಗೆ ಗೋಧೂಳಿ ಲಗ್ನದಲ್ಲಿ ಸ್ವರ್ಗದ ಬಾಗಿಲು ತೆಗೆಯೋದು. ಇವತ್ತು ಬೆಳಗಿಂದ ವಿಶೇಷ ಪೂಜೆ, ಸ್ವಾಮಿಗೆ ಸ್ನಪನ ಮೂರ್ತಿಗೆ ಅಭಿಷೇಕ, ಆರಾಧನೆ ಹಾಗೂ ಮೂಲ ದೇವರಿಗೆ ರಂಗನಾಥ ಸ್ವಾಮಿಯವರಿಗೆ ಬೆಣ್ಣೆ ಅಲಂಕಾರ ಆಗಿದೆ. ಹಾಗೂ ಹೋಮ ಆಯಿತು. ಹೋಮ ಆದಮೇಲೆ ಬಲಿಪ್ರದಾನ, ಶಾತುಮರೆ ಎಲ್ಲ ಆಗಿದೆ. ಈಗ ನೆಕ್ಸ್ಟ್ ಸಾಯಂಕಾಲ 4 ಗಂಟೆಗೆ ಪೂಜೆ ಆಗಿ ಹೋಮ ಆದ ನಂತರ 5:30 ಸ್ವರ್ಗದ ಬಾಗಿಲಲ್ಲಿ ಪೂಜೆ ಸಲ್ಲಿಸಿ ಓಪನ್ ಆಗುತ್ತೆ. ಏನೇನು ವಿಶೇಷ ಲಕ್ಷ ದೀಪೋತ್ಸವ ಇದೆ ಇವತ್ತು ಲಕ್ಷ ದೀಪೋತ್ಸವ ಹೆಚ್ಚು ಕಮ್ಮಿ ಒಂದು 35 ವರ್ಷದಿಂದ ಮಾಡ್ಕೊಂಬರ್ತಾ ಇದ್ದಾರೆ. ಬಟ್ ಇದು ಅನಾದಿ ಕಾಲದಿಂದ ಸ್ವರ್ಗದ ಬಾಗಿಲು ತೆಗೆದು ನಡ್ಕೊಂಬರ್ತಾ ಇದೆ. ನಿಮ್ಮ ಹೆಸರುಗಳೇ? ವಿಜಯ ಸಾರಥಿ, ಪ್ರಧಾನ ಅರ್ಚಕರು, ರಂಗನಾಥ ಸ್ವಾಮಿ. ಹರಿ ಓಂ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇಂದು ಸೂರ್ಯನು ತನ್ನ ಪಥವನ್ನು ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಬದಲಾಯಿಸುವುದರಿಂದ ಶ್ರೀರಂಗಪಟ್ಟಣದಲ್ಲಿ ವಿಶೇಷವಾಗಿ 3 ಕಾರ್ಯಕ್ರಮಗಳು ನಡೆಯುತ್ತವೆ. ಒಂದು, ಆದಿರಂಗನಿಗೆ 100 kgಗಿಂತ ಜಾಸ್ತಿ ಬಳಸಿ ನವನೀತ ಅಲಂಕಾರ ಅಂದರೆ ಬೆಣ್ಣೆ ಅಲಂಕಾರವನ್ನು ಮಾಡಲಾಗಿದೆ. ಮತ್ತು ಪ್ರದೋಷ ಕಾಲದಲ್ಲಿ ಭಗವಂತನು ಸ್ವರ್ಗದ ಬಾಗಿಲು ತೆಗೆದು ಅಲ್ಲಿಂದ ಹೊರಗಡೆ ಬಂದು ಮಹಾಮಂಟಪದಲ್ಲಿ ಭಗವಂತ ವಿರಾಜಮಾನರಾಗಿರ್ತಾರೆ. ಭಗವಂತರಿಗೆ ವಿಶೇಷವಾದಂಥ ವಜ್ರಾಂಗಿ ಸೇವೆಯನ್ನು ಮಾಡಲಾಗಿದೆ. ಅದಕ್ಕಿಂತ ವಿಶೇಷವಾಗಿ ನಡೆಯುವಂಥದ್ದು ಏನು ಅಂದರೆ, ದೇವಸ್ಥಾನದ ಮುಂಭಾಗದಲ್ಲಿ ಸುಮಾರು 250 ಮೀಟರ್ಗಳಲ್ಲಿ 2 ಸರ್ಕಲ್ಗಳಲ್ಲಿ 1 ಲಕ್ಷ ದೀಪಗಳನ್ನು ನಾವು ಪ್ರಜ್ವಲನೆ ಮಾಡ್ತಾ ಇದ್ದೇವೆ. ಅಷ್ಟೂ ದೀಪಗಳು ಭಗವಂತನಿಗೆ ಸಮರ್ಪಣೆ ಆಗ್ತದೆ. ಯಾಕೆಂದರೆ ಇವತ್ತಿನ ದೇವತೆಗಳಿಗೆ ಹಗಲು ಆರಂಭ ಆಗುತ್ತೆ. ಆ ಬೆಳಕು ಆ ಭಗವಂತನಿಗೆ ತಲುಪಿ ನಮ್ಮೆಲ್ಲರನ್ನ ಆರೈಸಲಿ, ಲೋಕಲ್ಯಾಣಾರ್ಥವಾಗಲಿ ಅಂತೇಳಿ 35ನೇ ವರ್ಷದ ವಿಶೇಷವಾದಂಥ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆ ಜರುಗ್ತಾ ಇದೆ. ಸುತ್ತಮುತ್ತಲ ಊರಿನವರು, ಇಡೀ ಜಿಲ್ಲೆ ಅಕ್ಕಪಕ್ಕದ ಜಿಲ್ಲೆಗಳವರೆಲ್ಲ ಬಂದು ಈ ದೀಪೋತ್ಸವದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅನೇಕ ಜನ ಕಾರ್ಯಕರ್ತರು ಹಗಲು ರಾತ್ರಿಯಿಂದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈ ಮಕರ ಸಂಕ್ರಾಂತಿ ಲಕ್ಷ ದೀಪೋತ್ಸವ ಸಮಿತಿಯ ವತಿಯಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಭಗವಂತನ ದರ್ಶನ ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಲಕ್ಷ್ಮೀ ಶರ್ಮಾ, ಚಾಮುಂಡೇಶ್ವರಿ ದೇವಾಲಯ, ಶ್ರೀರಂಗಪಟ್ಟಣ.